ಸೀರೆ ಉಟ್ಕೊಳ್ಳೋಕ್ಕೆ ಇವಾಗಲೇ ಪಿನ್ನೆಲ್ಲ ಮಾಡಿ ಇಟ್ಕೊಳ್ತಿರುವ ಹೆಂಗಸರುಗಳು. ಚೆನ್ನಾಗೈತೆ ಇವತ್ತು ಮಳೆ, ಎಷ್ಟೋ ವರ್ಷ ಆದಮೇಲೆ ನಾನು ಮಳೆ ಎಕ್ಸ್ಪೀರಿಯನ್ಸ್ ಮಾಡ್ತಿದ್ದೀನಿ ಈ ಊರಲ್ಲಿ. ಇಷ್ಟ ಇದೆ. ನಮ್ಮ ಮಮ್ಮಿ ಕೊಡ್ಸಿದ್ರು, ಸೆಲೆಕ್ಟ್ ಮಾಡಿದ್ದು ನಮ್ಮ ಆಂಟೀಸ್. ಮನೆಗೆ ಬಂದು ರೀಚ್ ಆಗಿದ್ದೀವಿ. ಟೀಚರ್ ಫೋನ್ ಮಾಡಿಬಿಟ್ಟು ಮಧ್ಯಾಹ್ನ ಯಾಕೆ ನಮಗೆ ಇನ್ಫಾರ್ಮ್ ಮಾಡ್ದಲ್ಲೇ 4ನೇ ದಿವಸ ರಜಾ ಹಾಕ್ಸಿ. ವೆಲ್ಕಮ್ ಬ್ಯಾಕ್. ಅಲ್ಲಿಂದ ಪೂಜೆ ಮಾಡ್ಸ್ಕೊ ಬರ್ತಾ ಇತ್ತು ದೇವರು. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಗೈಸ್. ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿದ್ರೆ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಶೇರ್ ಕಮೆಂಟ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ವಿಡಿಯೋ ಹೇಗಿದೆ ಅಂತ ನೋಡ್ಕೊಬನ್ನಿ. ಈಗ ಮನೆಗೆ ಬಂದು ರೀಚ್ ಆಗಿದ್ದೀವಿ. ಆರಾಮಾಗಿ ಟೈಮ್ ಪಾಸ್ ಮಾಡ್ತಾ ಇದ್ದೀವಿ, ರೆಸ್ಟ್ ಮಾಡ್ತಾ ಇದ್ದೀವಿ. ಆಮೇಲೆ ಎಲ್ಲರೂ ಬಂದಮೇಲೆ ವಿಡಿಯೋನ ಮತ್ತೆ ಸ್ಟಾರ್ಟ್ ಮಾಡ್ತೀನಿ. ಅಲ್ಲಿವರೆಗೂ ನೋಡ್ತೀರಿ. ಬಾಯ್ ಬಾಯ್ ಗೈಸ್. ನಮ್ಮ ಅಜ್ಜಿ ಊರಲ್ಲಿ ಜಾಸ್ತಿ ಮಳೆನೇ ನಾನು ನೋಡಿಲ್ಲ. ಯಾಕೆ ಅಂದರೆ ಅಲ್ಲಿ ಇಲ್ಲ ಬರೀ ನಾನು ನೋಡಿರೋದೆ ಬಿಸಿಲು ಬಿಸಿಲು ಬಿಸಿಲು, ಸಿಕ್ಕಾಪಟ್ಟೆ ಬಿಸಿಲು ಸೆಕೆ, ಅದೇ ನಾನು ನೋಡಿರೋದು ಆ ಊರಲ್ಲಿ. ಯಾಕಂದರೆ ಸುತ್ತಮುತ್ತ ಬರೋ ಬೆಟ್ಟಗಳಿರೋದ್ರಿಂದ ಸಿಕ್ಕಾಪಟ್ಟೆ ಬಿಸಿಲಾಗೋದು. ಮಳೆ ಬಂದಿರೋದೇ ಅಪರೂಪ, ನಾನು ನೋಡಿರೋದೇ ಅಪರೂಪ. ನಾನು ಆ ಊರಿಗೆ ಹೋದಾಗೆಲ್ಲ ಮಳೆನೇ ಬಂದಿಲ್ಲ. ಸೊ ಈ ಸಲ ಹೋದಾಗ ಮಳೆನ ನೋಡಿ ಒಂಥರ ಖುಷಿ ಆಯಿತು. ಹಾಗಾಗಿ ನಾನು ಆ ರೀತಿ ಎಕ್ಸ್ಪ್ರೆಸ್ ಮಾಡಿದ್ದೀನಿ ಅಷ್ಟೇ. ಹಂಗಂತ ನಾನು ಮಳೆನೇ ನೋಡಿಲ್ಲ ಅಂತಲ್ಲ, ಆ ಊರಲ್ಲಿ ಎಷ್ಟೋ ವರ್ಷ ಆದಮೇಲೆ ನಾನು ನೋಡಿದ್ದೆ ಮಳೆ ಬಂದಿದ್ದು, ಹಾಗಾಗಿ ಖುಷಿ ಆಯಿತು ಅಷ್ಟೇ. ಏಯ್ ಅಲ್ಲೇ ಚಿಕ್ಕಿ ಇದು ನೋಡೋಳೆ, ಏನೋ ಇದು ಬರ್ತಿರ ಅದು. ಇಲ್ಲೂ ಕಾಣಿಸ್ತೈತೆ, ಚೆನ್ನಾಗಿ ಕಾಣಿಸ್ತೈತೆ, ಚೆನ್ನಾಗೈತೆ ಇವತ್ತು ಮಳೆ, ಎಷ್ಟೋ ವರ್ಷ ಆದ್ಮೇಲೆ. ಗಾಡಿನ ತೆಗಿಬೋದಷ್ಟೇ. ಇವಾಗ ನೋಡೋದು ಅನ್ಸುತ್ತೆ. ಹಾಯ್ ಮಾಡ ಮಾಡಲ್ಲ ಇವತ್ತು ಶನಿವಾರ ಎಲ್ಲ, ಇವತ್ತು ಸೋಮವಾರ ಕಣದೇ. ಅಲ್ಲಿ ಬೇಕಿದ್ರೆ. ಸೊ ಇವಾಗ ಕಾಯಿ ಎಂತ ಕೇಳಿ ವಾರ ಹಾಕ್ರದು ದೇವರು. ಈಗ ಇಲ್ಲಿಗೆ ಮನೆಗೆ ಪೂಜೆ ಮಾಡಿಸ್ಕೊಂಡು ಹೋಗಿ ಬರ್ತಿದ್ದೆ. ಸೊ ವಿಡಿಯೋ ಇಟ್ಕೊಂಡೆ ಅಂತ ಯಾರು ಬರ್ತಾ ಇಲ್ಲ. ನಾ ಮಾಡಲು ಪೂಜೆ ಸಾಮಗ್ರಿ ರೆಡಿ ಇದೆ. ಈಗ ದೇವ್ರು ಬಂದ ತಕ್ಷಣ ಪೂಜೆ ಮಾಡಿಸ್ಬೇಕು. ನೋಡಿ ಇವರು ಮಲಗಿದ್ದು ಇವಾಗ ಬಂದರು. ಮನೆ ಕೈಯಾಗ ಹಿಡ್ಕೊಂಡಿದ್ದಲ್ಲ ಬೆಂಕಿ ಪಟ್ಟಣಲ್ಲಿ ಬೆಳಗ್ಗೆ ಬೆಳಗ್ಗೆ
ಅವ್ರು ತೋರಿಸ್ಲಿಲ್ಲ ನೋಡು. ನೋಡ್ದೆ ಅಲ್ಲೇ ತೋರ್ಸಲ್ಲ. ಇಲ್ಲ ನೋಡಿ ಇನ್ನೊಂದ್ಸಲಿ ಹೋಗಿ ಬೆಳಗ್ಗೆ ಕಾಣು ಹಸಿರು ಗಾಜಿನ ಬಳೆಗಳನ್ನು ಹಲೋ ಹಲೋ ಐಸ್ ಹಲೋ. ನಮ್ಮ ಮಮ್ಮಿ ಕೊಡ್ಸಿದ್ರು, ಸೆಲೆಕ್ಟ್ ಮಾಡಿದ್ದು ನಮ್ಮ ಆಂಟೀಸ್. ಇಷ್ಟ ಆಗಿದ್ದು ನನಗೆ. ನಡಿ ಇವತ್ತು ಮುದ್ದೆ ತಿನ್ನಿಸ್ತೀವಿ. ಪಾಸ್ ಮಾಡ್ತಿದ್ದಾಳೆ ಅಪೂರ್ವ. ನಾಳೆ ಎಕ್ಸಾಮ್ ಇದೆ. ಸೊ ಇವಳವಳಿಗೆ ಏನಕ್ಕೆ ಹೆಲ್ಪಿಗೆ ಕೂತಿದ್ದಾರೆ. ಓದ್ತಾ ಇರೋದಕ್ಕೆ, ಸ್ಟಡಿ ಮಾಡ್ತಾ ಇರೋದಕ್ಕೆ ಹೆಲ್ಪಿಗೋಸ್ಕರ ಕೂತ್ಕೊಂಡಿದ್ದಾರೆ. ಗ್ರೂಪ್ ಸ್ಟಡಿ ಮಾಡ್ತಾ ಇದ್ದಾರೆ. ನೀನು ಎಷ್ಟನೇ ಕ್ಲಾಸೆ? ನೀನು ಅಪ್ಪು? IPS ಪಾಸ್ ಮಾಡ್ತಾಳೆ, IAS ಪಾಸ್ ಮಾಡ್ತಾಳೆ. ಟಾರ್ಚ್ ಹಾಕ್ದಲ್ಲೇ ತಪ್ಪು ಕೆಲಸ ಮಾಡಿ ಇವಾಗ ಟಾರ್ಚ್ ಆನ್ ಮಾಡಿದ್ದೀನಿ. ಈಗ ಮಗಗಳು ನೀಟಾಗಿ ಕಾಣಿಸ್ತಿದ್ದಾವೆ. ಅವಳು ಯಾಕ ನಾಚ್ಕತ್ತವಳೆ ಜಾನು. ಹಾಯ್ ಮಾಡೆ. ನೀ ಫಸ್ಟ್ ಟೈಮ್ ಅನ್ಸುತ್ತೆ ನೀನು ವಿಡಿಯೋದಲ್ಲಿ ಕಾಣಿಸ್ತಾಳಲ್ಲ, IAS ಓದ್ತಿರುವಂತ ಜಾನು ಅವರೇ ಹಾಯ್ ಮಾಡಿ. ನೀನು ಫಸ್ಟ್ ಟೈಮ್ ಕಡೆ ಹಾಯ್ ಮಾಡೆ. ಹಾಯ್ ಮಾಡು. ಏನ್ ಸಮಾಚಾರ? ಮಾಡ್ತಾ ಇದ್ದೀನಿ. ಊರಿಂದ ಬುಕ್ ತಗೊಂಡಳೆ. ಗ್ರೂಪಲ್ಲಿ ಹೋಮ್ವರ್ಕ್ ಆಗ್ತಿರೋದಕ್ಕೆ ಹೋಮ್ವರ್ಕ್ ಬರೀತಾಳ ಅಪೂರ್ವ. ಸಚ್ ಎ ಬ್ರಿಲಿಯಂಟ್ ಸ್ಟೂಡೆಂಟ್. ಬಟ್ ಟೀಚರ್ ಫೋನ್ ಮಾಡಿಬಿಟ್ಟು ಮಧ್ಯಾಹ್ನ ಯಾಕೆ ನಮಗೆ ಇನ್ಫಾರ್ಮ್ ಮಾಡ್ದಲ್ಲೇ 4 ದಿವಸ ರಜಾ ಹಾಕ್ಸಿದ್ದೀರಾ ಅಂತ ಬೈದರು. ಅನ್ನೋಕ್ಕಾಗಲ್ಲ, ಕೇಳಿದ್ರು ಫೋನ್ ಮಾಡಿ ಅಷ್ಟೇ. ಬಾಯ್. ನಾಳೆ ಬೆಳಗ್ಗೆ ಸೀರೆ ಉಟ್ಕೊಳ್ಳೋಕ್ಕೆ ಇವಾಗಲೇ ಪಿನ್ನೆಲ್ಲ ಮಾಡಿ ಇಟ್ಕೊಳ್ತಿರುವ ಹೆಂಗಸರುಗಳು ಎಲ್ಲರೂ ಚೆನ್ನಾಗಿ ಜೋಡಿಸಿದ್ದಾರೆ. ಸೀರೆನ ಹಾಕಿ ಗೆತ್ತಿಕ್ತಾರೆ. ಈಗ ನನ್ನ ಸೀರೆ